हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दिष्टये सत्यधर्माय दिष्टये सत्यधर्माय दिष्टये हिरण्मयेन पात्रेण सत्यस्य पिहितं मुखं दत्तं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये मनःशुद्धिकराणिह साधनानि वदन्तिह यज्ञोदानं तपश्चैव जपस्तीर्थं व्रतस्तथा ಮಹಾತ್ಮರು ಮನದ ಶುದ್ಧಿಗೆ ಹಲವಾರು ಉಪಾಯ ತಿಳಿಸಿದ್ದಾರೆ. ಪೂಜೆ, ಸೇವೆ, ದಾನ, ಜಪ, ತೀರ್ಥ ಹಾಗೂ ವ್ರತಾದಿ. ಹರಿ ವಿಷ್ಣು ವಿಠಲನು ಯಾರಿಗೆ ವರ ನೀಡಿದನೋ ಅಂತಹ ಪುಂಡಲೀಕನ ಕಥೆ ಅನನ್ಯವಾಗಿದೆ ರಸಿಕರೇ. ಪಂಢರಪುರದ ವಿಠೋಬನ ಸೇವಕ ಪುಂಡಲೀಕನು ಜಾನುದೇವ ಹಾಗೂ ಸತ್ಯವತಿಯ ಆಜ್ಞಾಕಾರಿ ಪುತ್ರನಾಗಿದ್ದನು. ತನ್ನ ಮಾತಾಪಿತರ ಜೊತೆ ದಾಂಡಿರವನದಲ್ಲಿ ವಾಸಿಸುತ್ತಿದ್ದನು. ಅಂತಹ ಪುಂಡಲೀಕನಿಗೆ ಜಾನುದೇವ ಹಾಗೂ ಸತ್ಯವತಿಯು ತುಂಬಾ ಉತ್ಸಾಹದಿಂದ ವಿವಾಹ ಮಾಡಿದರು. ಮಗಳೇ, ನಿನ್ ಬಲ್ಗಾಲಿಂದ ಈ ಸೇರನ್ನ ಕೆಳಗ್ ಬೀಳ್ಸು. ಮಗಳೇ, ನಾನು ಇಷ್ಟೇ ತಿಳಿಸ್ತಿದ್ದೀನಿ, ಸ್ತ್ರೀಗಿಂತ ಉತ್ತಮ ನಟಿ ಇನ್ನೊಬ್ರಿಲ್ಲ. ದುಃಖದಲ್ಲೂ ಆಕೆ ಸುಖವಾಗಿರೋ ಅಭಿನಯವನ್ನ ಮಾಡ್ಬೇಕಾಗತ್ತೆ. ಕೆಲವೊಮ್ಮೆ ತಂದೆ ಮುಂದೆ, ಕೆಲವೊಮ್ಮೆ ಪತಿ ಮುಂದೆ, ಕೆಲವೊಮ್ಮೆ ಪುತ್ರನ್ ಮುಂದೆ, ಇನ್ನು ಕೆಲವೊಮ್ಮೆ ಪರಿವಾರದ ಮುಂದೆ. ಆ ಮಾತೇ ಇದೆಯಲ್ಲ, ಸ್ತ್ರೀ ಬಾಲ್ಯದಲ್ಲಿ ಪಿತನ ಆದೇಶದಲ್ಲಿ, ವಿವಾಹದ ನಂತರ ಪತಿಯ ಆದೇಶದಲ್ಲಿ, ವೃದ್ಧಾಪ್ಯದಲ್ಲಿ ಪುತ್ರನ ಆದೇಶದಲ್ಲಿರ್ಬೇಕಾಗತ್ತೆ. ಬಹುಶಃ ಇದು ಪೂರ್ತಿ ಸತ್ಯ ಇಲ್ದೇ ಇರಬಹುದು. ನನ್ನ ಅನುಭವ ಅಂತೂ ಇಷ್ಟೇ ಹೇಳೋದು. ಸ್ತ್ರೀ ಪುರುಷನ ಶಕ್ತಿಯಾಗಿರ್ತಾಳೆ, ಹೀಗಾಗಿ ಅವಳನ್ನ ಶಕ್ತಿಯ ರೂಪದಲ್ಲಿ ಪೂಜಿಸಲಾಗತ್ತೆ. ಈಗ ಎಲ್ಲವೂ ನಿನ್ನ ಕೈಲಿದೆ. ನೀನು ಪುಂಡಲೀಕನ ಶಕ್ತಿ ಆಗ್ತೀಯೋ ಅಥವಾ ಬಲಹೀನಳಾಗ್ತೀಯೋ. ನಾವು ಅವನನ್ನ ಪಾಲನೆ ಪೋಷಣೆ ಮಾಡಿದೀವಿ. ಅವನೀಗ ಬೆಳೆದು ದೊಡ್ಡವನಾಗಿದ್ದಾನೆ. ಈಗ ಅವನನ್ನ ನಿನ್ ಕೈಗಿಡ್ತಾ ಇದ್ದೀನಿ. ವ್ಯಕ್ತಿ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಜೀವನದ ಶಿಲ್ಪಿ ಒಂದು ಹೆಣ್ಣೆ ಆಗಿರ್ತಾಳೆ. ನೀವಿಬ್ರು ಸುಖವಾಗಿರ್ಬೇಕು ಮಗಳೇ, ಇದೇ ನಮ್ಮ ಆಸೆ ಕಣಮ್ಮ. ರಾಮ್ ರಾಮ್ ಜಾನುದೇವ. ಜೈ ಶ್ರೀರಾಮ್. ಪೌರೋಹಿತ್ಯದಿಂದ ಬರ್ತಾ ಇದ್ದೀರಾ? ಹೌದು, ಹತ್ತಿರದ ಹಳ್ಳಿಯ ಯಜಮಾನರ ಬಳಿ ಹೋಗಿದ್ದೆ, ಅಲ್ಲಿಂದನೇ ಬರ್ತಿದ್ದೀನಿ. ಈಗ ಪೌರೋಹಿತ್ಯವನ್ನ ಪುಂಡಲೀಕನಿಗೆ ಮಾಡ್ಲಿಕ್ ಬಿಡಿ. ಈಗ ನೀವು ಆರಾಮಾಗಿರೋ ದಿನಗಳು. ನಾನು ಒಮ್ಮೆ ಮೊಮ್ಮಗನ ಮುಖ ನೋಡ್ಬಿಟ್ರೆ ನಾನು ಆರಾಮಾಗಿದ್ದ ಹಾಗೆ. ನಂತರ ಪುಂಡಲೀಕಂದೇ ಪೌರೋಹಿತ್ಯ. ಅದು ಇದ್ದದ್ದೇ. ಸರಿ, ನಾನಿನ್ ಬರ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಸತ್ಯವತಿ, ಓ ಸತ್ಯವತಿ, ಸತ್ಯವತಿ. ಹೇಗಿತ್ತು ನಿಮ್ ಯಾತ್ರೆ? ಚೆನ್ನಾಗಿತ್ತು. ಈ ಸಾರಿ ಪೌರೋಹಿತ್ಯ ಚೆನ್ನಾಗಿ ಸಿಕ್ಕಿದೆ. ಬಂಗಾರದ ಮೀನು ಕೊಟ್ಟಿದ್ದಾರೆ ಯಜಮಾನರು. ಇದು ಬಹಳ ಒಳ್ಳೇದಾಯ್ತು. ಸೊಸೆ ಭಾಗ್ಯದಲ್ಲಿ ಚಿನ್ನ ಬರ್ತಿತ್ತು. ಸೊಸೆ ಕಾಣಿಸ್ತಾ ಇಲ್ವಲ್ಲ? ಅಮ್ಮನ್ ಮನೆಗೆ ಹೋಗಿದ್ದಾಳೆ. ಮತ್ತೆ ಪುಂಡಲೀಕ? ಅವನು ಜೊತೆಗೆ ಹೋಗಿದ್ದಾನೆ. ಪುಂಡಲೀಕ ಮತ್ತೆ ಮತ್ತೆ ಸೊಸೆ ಜೊತೆ ಅತ್ತೆ ಮನೆಗೆ ಹೋಗೋದು ಒಳ್ಳೇದಲ್ಲ ಮಗನೇ. ಯಾಕೆ? ಇದರಲ್ಲೇನು ತಪ್ಪಿದೆ? ಮತ್ತೆ ಮತ್ತೆ ಮಾವನ ಮನೆಗೆ ಹೋಗೋದ್ರಿಂದ ಗೌರವ ಕಡಿಮೆ ಆಗುತ್ತೆ. ನನಗ್ ಹಾಗ ಅನ್ನಿಸ್ತಿಲ್ಲ. ಸೊಸೆನೂ ಕೂಡ ತಿಂಗಳು ತಾಯಿ ಮನೇಲಿ ಉಳ್ಕೊಳ್ಳೋದು ಉಚಿತವಲ್ಲ. ಅವಳು ತನ್ನ ಮನೆ ಬಿಟ್ಟು ಬಂದಿದ್ದಾಳೆ ಅಪ್ಪ. ಇಲ್ಲ, ಅವಳಿಗೆ ಮನಸ್ಸು ನಿಲ್ಲೋದಕ್ಕೆ ಸಮಯ ತಗೊಳುತ್ತೆ. ಅರ್ಥ ಮಾಡ್ಕೊಳ್ಬಲ್ಲೆ. ನನಗೆ ಸೊಸೆ ತನ್ನ ಮನೆಗೆ ಹೋಗೋದ್ರಲ್ಲಿ ಯಾವ ಆಪತ್ತಿಯೂ ಇಲ್ಲ. ಆದ್ರೆ ಈಗ ನಿಮ್ಮಮ್ಮನಿಗೆ ಸಹಾಯದ ಅವಶ್ಯಕತೆ ಇದೆ. ಮತ್ತೆ ನಾನು ಸಹ ಬಯಸೋದೇನೆಂದ್ರೆ ಈಗ ನೀವಿಬ್ಬರೇ ಈ ಮನೆಯನ್ನ ನೋಡ್ಕೊಳ್ಬೇಕಾಗಿದೆ. ಅಪ್ಪ, ಮನೆ ಚೆನ್ನಾಗಿ ನಡೀತಿದೆ. ಮಗನೇ, ನನಗೆ ಸಾಕಾಗಿದೆ. ನಿನ್ನ ಅಮ್ಮನಿಗೂ ಸಾಕಾಗಿದೆ. ಅಪ್ಪ, ನೇರವಾಗಿ ಹೇಳ್ಬಿಡಿ, ನಿಮ್ ಮನೇಲಿ ಒಬ್ಳು ಕೆಲಸದವಳು ಬೇಕು ಅಂತ. ಪುಂಡಲಿಕ, ನಾನು ಮನೆ ಕೆಲಸದವಳೇನು? ಪುಂಡಲೀಕ, ಇಲ್ಲಿ ನೋಡಪ್ಪ, ನಾನು ಬದುಕಿರುವಾಗ್ಲೇ ನೀನು ಪೌರೋಹಿತ್ಯವನ್ನ ನೋಡ್ಕೋಬೇಕು. ಮತ್ತೆ ನಮ್ಮ ಭರವಸೆಯಾದ್ರೂ ಏನಿದೆ? ಅಪ್ಪ, ನಾನು ಪೌರೋಹಿತ್ಯ ಮಾಡೋದಕ್ಕೆ ಇಷ್ಟಪಡಲ್ಲ. ಇದೇನ್ ಹೇಳ್ತಾ ಇದ್ಯಾ ನೀನು? ನಮ್ಗೆ 5 ಹಳ್ಳಿಗಳ ಪೌರೋಹಿತ್ಯ ಇದೆ. ಅಮ್ಮ, ನಾನು ಮನೆಗೆ ಹೋಗಿ ಹಿಟ್ಟು ಬೇಳೆ ತುಪ್ಪ ತರೋದಕ್ಕೆ ಇಷ್ಟಪಡಲ್ಲ. ಏನ್ ಮಾತಾಡ್ತಿದ್ಯೋ ನೀನು? ಪೌರೋಹಿತ್ಯ ಹಿಟ್ಟು ಬೇಳೆ ಅಕ್ಕಿ ತುಪ್ಪ ಸಂಗ್ರಹಿಸೋದಲ್ಲ. ಪುರೋಹಿತ್ವ ಹಿತಂ ಕರೋತಿ. ಪುರೋಹಿತ ಸಮಾಜದ ಸೇವೆ ಮಾಡ್ತಾನೆ. ಪುರೋಹಿತನಾದವನು ಸಮಾಜದ ನೇತೃತ್ವ ಮಾಡುವವನು. ನಿಮ್ಮ ತಾತ ಪುರೋಹಿತರಾಗಿದ್ರು, ನಿಮ್ಮ ಅಪ್ಪ ಪುರೋಹಿತರಾಗಿದ್ದಾನೆ. ಈಗ ನೀನು ಪೌರೋಹಿತ್ಯ ಮಾಡೋದಿಲ್ಲ ಅಂದ್ರೆ ಬೇರೆ ಏನ್ ಮಾಡ್ತೀಯ? ನನ್ನ ಮಾವನವ್ರು ಹೇಳ್ತಿದ್ರು, ಕೊಲ್ಲಾಪುರದ ರಾಜ ದರ್ಬಾರ್ನಲ್ಲಿ ನನಗೆ ನೌಕರಿ. ಪೌರೋಹಿತ್ಯವನ್ನ ಬಿಟ್ಟು ನೌಕರಿ ಮಾಡ್ತೀಯ ನೀನು? ಇದಕ್ಕಿಂತ ಒಳ್ಳೇದು ನೀನು ಕೃಷಿ ಮಾಡು. ಆ ಗಾದೆ ಮಾತಿದ್ಯಲ್ಲ, ಉತ್ತಮ ಕೃಷಿ, ಮಧ್ಯಮ ವ್ಯವಸಾಯ, ನಿಕೃಷ್ಟ ನೌಕರಿ. ಪುಂಡಲೀಕ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಮಾಡು. ಆದ್ರೆ ಒಂದು ಮಾತನ್ನ ಕಿವಿ ಕೊಟ್ಟು ಕೇಳ್ಬಿಡು. ಯಾವ ದಿನ ನೀನು ಈ ಮನೆಯನ್ನ ಬಿಡ್ತೀಯೋ ಆ ದಿನದಿಂದ ಈ ಮನೆಯಲ್ಲಿ ನಿನಗೆ ಯಾವುದೇ ರೀತಿಯ ಸ್ಥಾನ ಇರೋದಿಲ್ಲ. ಪುಂಡಲೀಕ, 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 ಹೇಳಿ ಅಪ್ಪ. ಇದು ಯಾರು ಕುದುರೆ? ನಂದೇ ಅಪ್ಪ. ನಿನ್ನದ? ಹೌದಪ್ಪ. ನನ್ನನ್ನು ಕೇಳಿದೆ ಈ ಕುದುರೆ ನಾ ಹೇಗೆ ಖರೀದಿಸ್ತೆ? ಅಪ್ಪ, ನಾನು ಖರೀದಿಸ್ಲಿಲ್ಲ. ಮತ್ತಿದು ನಿನ್ನ ಹತ್ರ ಹೇಗ್ ಬಂತು? ಇದು ನನ್ನ ಮಾವನವರು ನನಗೆ ಉಡುಗೊರೆ ಕೊಟ್ಟಿದ್ದಾರೆ, ಅವ್ರ ಮಗಳು ನಡಿಬಾರ್ದು ಅಂತ. ನೀನು ಈಗಲೇ ಹೋಗಿ ಈ ಕುದುರೆನ ವಾಪಸ್ ಕೊಟ್ಟು ಬಾ. ಯಾಕಪ್ಪ? ಸೊಸೆಗೆ ನಡೆಯೋದಕ್ಕೆ ಕಷ್ಟವಾದ್ರೆ ಅಮ್ಮನ ಮನೆಗೆ ಹೋಗೋದನ್ನ ಕಡಿಮೆ ಮಾಡ್ಲಿ. ಮತ್ತೆ ನಿನಗೆ ಆಕೆಯ ಕಷ್ಟದ ಚಿಂತೆ ಇದ್ರೆ ನೀನು ನಿನ್ನ ಸಂಪಾದನೆಯಿಂದ ಕುದುರೆ ಖರೀದಿ ಮಾಡು. ಅಪ್ಪ, ನಿಮ್ ಸಮಸ್ಯೆ ಏನು? ನನ್ ಮದ್ವೆ ಆದಾಗಿಂದ ನೋಡ್ತಾನೆ ಇದ್ದೀನಿ, ನೀವು ಒಂದಲ್ಲ ಒಂದ್ ಕಾರಣ ಹುಡುಕಿ ಜಗಳ ಆಡ್ತಿದ್ದೀರಾ. ಅದು ನಿನ್ನ ತಪ್ಪು ತಿಳುವಳಿಕೆ. ನಾನು ಕೇವಲ ಬಯಸೋದಿಷ್ಟೇ ನೀನು ಆತ್ಮನಿರ್ಭರರಾಗಿರ್ಬೇಕು ಅಂತ.
ಪರಾಧೀನ ಸ್ವಪ್ನದಲ್ಲೂ ಸುಖವಲ್ಲ. ಪರಾಧೀನ ವ್ಯಕ್ತಿಗೆ ಸ್ವಪ್ನದಲ್ಲೂ ಸುಖ ಸಿಗೋದಿಲ್ಲ. ಮುಂದಿನದು ನಿನ್ನಿಚ್ಛೆ. ಪುಂಡಲೀಕ ವರದಾ ಹಾರಿ ವಿಠ್ಠಲ. ರಸಿಕರೇ, ಒಮ್ಮೊಮ್ಮೆ ಅತ್ತೆ ಸೊಸೆಯರಲ್ಲಿ, ಒಮ್ಮೊಮ್ಮೆ ತಂದೆ ಮಗನಲ್ಲಿ ಕಲಹವು ಹೆಚ್ಚಾಗುತ್ತಾ ಹೋಯಿತು. ಒಂದು ದಿನ ಜಾನುದೇವನು ತನ್ನ ಮಗನಾದ ಪುಂಡಲೀಕನನ್ನು ಕರೆದು ಹೇಳಿದ, ಏನ್ ವಿಷಯ ಅಪ್ಪ? ಪುಂಡಲೀಕ, ಹಳ್ಳಿಯ ಒಂದು ಗುಂಪು ಕಾಶಿಗೆ ಹೊರಟಿದೆ. ನಿಮ್ಮಮ್ಮ ಹಾಗೂ ನಾನು ಕೂಡ ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ ನೀವಿಬ್ರು ಕೆಲವು ತಿಂಗಳ ಕಾಲ ಮನೆ ನೋಡ್ಕೊಳ್ಬೇಕು. ನಾವು ಕಾಶಿಗೆ ಹೋಗೋಣ. ಯಾಕೆ? ಮುದ್ಕಿಯರ್ದ್ ಯಾವ ಭರವಸೆ? ಏನಾದ್ರೂ ರಸ್ತೆಲೆ ಸತ್ ಹೋದ್ರೆ? ಅಂದ್ರೆ ಕ್ರಿಯಾಕರ್ಮ ಯಾರ್ ಮಾಡ್ತಾರೆ? ಮತ್ತೆ ನಿಮ್ಮಮ್ಮ ಇಲ್ಲಿ ತನಕ ತಮ್ಮ ಒಡವೆಗಳನ್ನ ಕೊಟ್ಟಿದಾರಾ? ಇಲ್ಲ. ಸತ್ ಹೋಗ್ತಾರೆ, ಆದ್ರೆ ಹೇಳೋದಿಲ್ಲ ಎಲ್ ಬಚ್ಚಿಟ್ಟಿದ್ದಾರೆ ಅಂತ. ನಿನಗೆ ಒಡವೆ ಕಟ್ಕೊಂಡೇನಾಗ್ಬೇಕು? ಸರಿ, ನಿಮ್ ಒಡವೆಗಳು ಕಾಶಿಲೇ ಹೋಗ್ಲಿ ಬಿಡಿ. ಆದ್ರೆ ಇಷ್ಟು ದೀರ್ಘಯಾತ್ರೆನ ನೀನ್ ಹೇಗ್ ನಡೀತೀಯ? ಯಾಕೆ? ನನ್ನಪ್ಪ ಕುದುರೆ ಕೊಟ್ಟಿರೋದು ಯಾಕೆ? ಮತ್ತೆ ರಸಿಕರೇ, ಪುಂಡಲೀಕನು ತನ್ನ ಹೆಂಡತಿಯ ಜೊತೆ ಮಾತಾ ಪಿತಾ ಹಾಗೂ ಊರಿನ ಗುಂಪಿನೊಡನೆ ಕಾಶಿಯತ್ತ ನಡೆದ. ಸತ್ಯವತಿ ಹಾಗೂ ಜಾನುದೇವ ನಡೆಯುತ್ತಾ ಸಾಗಿದರೆ ಪುಂಡಲೀಕನ ಪತ್ನಿ ಕುದುರೆಯ ಮೇಲೆ. ಜನರು ನೋಡಿ ನಗುತ್ತಿದ್ದರು. ಆದರೆ ಯಾರು ಸತ್ಯ ನೋಡಲು ಬಯಸಲಿಲ್ಲವೋ ಅವರಿಗೆ ಯಾರು ಅರ್ಥ ಮಾಡಿಸಲು ಸಾಧ್ಯ? ಸತ್ಯವತಿ ಹಾಗೂ ಜಾನುದೇವರು ತಮ್ಮ ಭಾಗ್ಯವನ್ನು ದೂರುತ್ತಿದ್ದರು. ಒಂದು ದಿನ ಎಲ್ಲರೂ ಭೀಮಾ ನದಿಯ ತಟದ ಮೇಲಿದ್ದ ಕುಕ್ಕುಟಸ್ವಾಮಿಯ ಆಶ್ರಮವನ್ನು ತಲುಪಿದರು. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಕುಕ್ಕುಟಸ್ವಾಮಿಗೆ ಒಳ್ಳೇದಾಗ್ಲಿ. ಅವ್ರು ನಮಗೆ 2 ದಿವಸ ಆಶ್ರಮದಲ್ಲಿ ಉಳ್ಕೊಳ್ಳಕ್ಕೆ ಹೇಳಿದ್ರು. ಭೀಮಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲ ಸುಸ್ತು ದೂರವಾಗಿ ಹೋಯ್ತು. ನೀನು ಬೇಕಾದ್ರೂ ಹೋಗಿ ಸ್ನಾನ ಮಾಡು. ಮತ್ತೆ ಭೋಜನ ಕೂಡ ಆಶ್ರಮದ ವತಿಯಿಂದ ಸಿಗುತ್ತೆ. ನಡಿ, ಕನಿಷ್ಠ ಪಕ್ಷ ಸ್ವಲ್ಪ ದಿವಸನಾದ್ರೂ ಶಾಂತಿ ಸಿಗುತ್ತೆ. ಹರಿ ಓಂ ಹರಿ ಓಂ ಹರಿ ಓಂ. ಪುಂಡಲೀಕನು ಆ 3 ಸ್ತ್ರೀಯರನ್ನು ನೋಡಿ ಆಶ್ಚರ್ಯಕ್ಕೆ ಒಳಗಾದ. ಮಾರನೇ ದಿನ ಬೆಳಗ್ಗೆಯೂ ಪುಂಡಲೀಕನು ಅದನ್ನೇ ನೋಡಿದ. ಆ 3 ಸ್ತ್ರೀಯರು ಕೊಳಕು ವಸ್ತ್ರದಲ್ಲಿ ಬಂದಿದ್ದರು. ಮತ್ತೆ ಕುಕ್ಕುಟಸ್ವಾಮಿಯ ಕೊಠಡಿಯಿಂದ ಶುದ್ಧ ವಸ್ತ್ರವನ್ನು ತೊಟ್ಟು ಹೊರಬರುತ್ತಿದ್ದರು. ಕೇಳಿ, ಹೇಳಿ. ನೀವು 3 ಯಾರು? ನಾನು ಗಂಗೆ, ಇವಳು ಯಮುನಾ, ಮತ್ತಿವಳು ಸರಸ್ವತಿ. ನಮ್ಮಲ್ಲಿ ಜನ ತಮ್ಮ ಪಾಪ ತೊಳ್ಕೋತಾರೆ. ಆ ಪಾಪಗಳಿಂದ ನಮ್ಮ ವಸ್ತ್ರಗಳು ಕೊಳೆ ಆಗ್ತವೆ. ಅವುಗಳನ್ನ ನಾವು ಇಂತಹ ತಪಸ್ವಿಗಳ ಬಳಿ ಬದಲಿಸೋದಕ್ ಬರ್ತೀವಿ. ಮತ್ತೆ ನಿಮ್ ಪಾಪದಿಂದನೂ ನಮ್ಮ ವಸ್ತ್ರಗಳು ಕೊಳಕಾಗಿವೆ. ನಂದ? ಹಾ, ತಂದೆ ತಾಯಿಗೆ ಕಷ್ಟ ಕೊಡೋನು ತುಂಬಾ ದೊಡ್ಡ ಪಾಪಿಯಾಗಿರ್ತಾನೆ.
ಏನಾಯ್ತು? ನಾವು ವಾಪಸ್ ಮನೆಗೆ ಹೋಗ್ತಿದೀವಿ. ಯಾಕೆ? ನಮ್ಮಂಥವ್ರಿಗೆ ತೀರ್ಥವು ಯಾವ ಅರ್ಥವನ್ನು ಹೊಂದಿಲ್ಲ. ಅಂದ್ರೆ ನಾನು ನದಿಗಳನ್ನ ಅಪವಿತ್ರ ಮಾಡೋದಕ್ಕೆ ಬಯಸಲ್ಲ. ಅಪ್ಪ ಹಾಗೂ ಅಮ್ಮನೂ ಹೋಗಲ್ಲ. ಒಂದು ಘಟನೆಯು ಪುಂಡಲೀಕನ ಜೀವನದ ದಿಕ್ಕನ್ನು ಬದಲಿಸಿತು. ತನ್ನ ಮಾತಾಪಿತರನ್ನು ಒಪ್ಪಿಸಿ ಪುಂಡಲೀಕನು ಅವರನ್ನು ಮರಳಿ ಮನೆಗೆ ಕರೆತಂದನು. ಈಗ ಅವನು ತನ್ನ ಮಾತಾಪಿತರ ಆಜ್ಞೆ ಹಾಗೂ ಸೇವೆಯಲ್ಲಿದ್ದ. ಪುಂಡಲೀಕ, ಯಾರು? ನನಗೆ ನಿನ್ನಿಂದ ಸ್ವಲ್ಪ ಕೆಲಸವಿದೆ ಪುಂಡಲೀಕ. ಈ ಸಮಯದಲ್ಲಿ ನನ್ನ ಬಳಿ ಸಮಯ ಇಲ್ಲ. ನಾಳೆ ಬೆಳಗ್ಗೆ ಬನ್ನಿ. ಕೆಲಸ ಮಹತ್ವದ್ದು ಪುಂಡಲೀಕ. ನಾನು ಏನ್ ಮಾಡ್ತಿದ್ದೀನೋ ಅದು ನಿನ್ನ ಕೆಲಸಕ್ಕಿಂತ ಮಹತ್ವಪೂರ್ಣವಾದದ್ದು. ಪುಂಡಲೀಕ, ನಾನು ಕೃಷ್ಣ. ನನ್ನ ಮಾತನ್ನು ಒಮ್ಮೆ ಕೇಳು. ನೀನು ಯಾರು ಬೇಕಾದರೂ ಆಗಿರು. ಒಂದ್ ವೇಳೆ ಪ್ರತೀಕ್ಷೆ ಮಾಡೋದಾದರೆ ಮಾಡು. ನನಗೆ ಆಸನ ನೀಡೋದಿಲ್ವೇ? ಇದನ್ ತಗೋ, ನಿನಗ ಆಸನ. ಬೇಕಾದ್ರೆ ಕೂತ್ಕೋ ಅಥವಾ ನಿಂತ್ಕೊಂಡಿರು. ವಿಠಲ 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 ಹರಿ ಓಂ ವಿಠಲ 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 ಹರಿ ಓಂ ವಿಠಲ 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 ಹರಿ ಓಂ ವಿಠಲ 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 ವಿಠಲ. ನಾನು ಪ್ರತೀಕ್ಷೆ ಮಾಡ್ತಿದ್ದೇನೆ ಪುಂಡಲೀಕ. ಒಂದು ಮಾತಿದೆ, ಯಾವ ಜಾಗದಲ್ಲಿ ಇಟ್ಟಿಗೆಯ ಮೇಲೆ ಕೃಷ್ಣನು ನಿಂತಿದ್ದನೋ ಅಲ್ಲೇ ಕಾಲಾಂತರದಲ್ಲಿ ವಿಠೋಬಾ ಅಂದರೆ ಇಟ್ಟಿಗೆ ಮೇಲೆ ನಿಂತ ವಿಷ್ಣುವಿನ ಮಂದಿರವಾಯಿತು. ಏನು ಈ ಕಥೆಯ ಸತ್ಯ? ಈಶ್ವರ ಹಾಗೂ ಮಾತಾಪಿತರಲ್ಲಿ ಮೊದಲು ಮಾತಾಪಿತರೆ, ಅಥವಾ ಈಶ್ವರನ ಅನುಭವ, ಬ್ರಹ್ಮನ ಅನುಭವ, ಸೇವೆ ಅಥವಾ ಬೇರೆ ಯಾವುದಾದರೂ ಮಾಧ್ಯಮದಿಂದಲೂ ಮಾಡಬಹುದೇ? ಯಾರು ಜಗತ್ತಿನಲ್ಲಿ ಜೀವನದಲ್ಲಿ ಮಾತಾಪಿತರ ಸೇವೆಯನ್ನು ಈಶ್ವರನ ಪೂಜೆ ಎಂದು ತಿಳಿದು ಮಾಡುತ್ತಾರೋ ಭಗವಂತ ಅವನ ವಶದಲ್ಲೇ ಇರುತ್ತಾನೆ. ಸೇವಾರೂಪಿ ಸಾಧನೆಯಿಂದ ಪುಂಡಲೀಕನ ಅಂತಃಕರಣವು ಎಷ್ಟು ಶುದ್ಧವಾಯಿತೆಂದರೆ ಅವನಿಗೆ ಈಶ್ವರನ ಪ್ರಾಪ್ತಿ ಸಹಜವಾಗಿಯೇ ಆಯಿತು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ನೀವು. ಸೇವೆಯು ಬಹಿರಂಗ ಸಾಧನವಾಗಿದೆ. ಬಹಿರಂಗ ಸಾಧನ ಅಂದ್ರೆ ಮನಸ್ಸನ್ನ ಶುದ್ಧಿ ಮಾಡಲು ಯಾವ ಅನುಷ್ಠಾನವಿರುತ್ತೋ ಅದನ್ನ ಬಹಿರಂಗ ಸಾಧನ ಅಂತಾರೆ. ಯಾವ ರೀತಿ ಯಜ್ಞ, ದಾನ, ಸೇವೆ, ಜಪ, ತಪ, ತೀರ್ಥ ಮುಂತಾದವು. ಅಂದರೆ ನಾವು ದಿನವೂ ಯಜ್ಞ ಮಾಡಬೇಕೆ? ಇಲ್ಲ, ಯಜ್ಞದ ಅರ್ಥ ಬ್ರಹ್ಮನ ಉಪಾಸನೆ. ಒಂದು ವೇಳೆ ನಾವು ನಮ್ಮ ಕರ್ತವ್ಯಗಳನ್ನೇ ಬ್ರಹ್ಮನ ಉಪಾಸನೆ ಎಂದು ತಿಳಿದು ಪೂರ್ತಿ ಮಾಡಿದ್ರೆ ಅದೇ ಯಜ್ಞವಾಗುತ್ತೆ. ವ್ಯಷ್ಟಿ ಹಾಗೂ ಸಮಷ್ಟಿಯ ಲಾಭಕ್ಕಾಗಿ ಅಗ್ನಿಕ್ರಿಯೆ ಮುಖಾಂತರ ಈಶ್ವರನ ಆರಾಧನೆ ಮಾಡ್ತಾರೋ ಅದನ್ನೇ ಯಜ್ಞ ಅಂತಾರೆ. ಅದನ್ನ ಹೋಮ ಅಥವಾ ಯಜ್ಞ ಅಂತಾರೆ. ಪ್ರತಿದಿನ ನಿತ್ಯ ಕಾರ್ಯದ ರೂಪದಲ್ಲಿ ಸಂವಿಧಾನ ಅಥವಾ ಅಗ್ನಿಹೋತ್ರ ಅಂತ ಕರೀತಾರೆ. ವಾಸ್ತವದಲ್ಲಿ ಬ್ರಹ್ಮಜ್ಞಾನ ರೂಪಿ ಅಗ್ನಿಯಲ್ಲಿ ಅಹಂಕಾರದ ಆಹುತಿಯನ್ನ ನೀಡಿ ಅಜ್ಞಾನದ ನಾಶ ಮಾಡುವುದೇ ಯಜ್ಞದ ಅಂತಿಮ ಲಕ್ಷ್ಯವಾಗಿದೆ. ಅಂದರೆ ಕರ್ಮವೇ ಪೂಜೆಯಾಗಿದೆ. ಹಾಗಾದರೆ ವ್ಯಕ್ತಿ ಸಾಕಾರ ಈಶ್ವರನ ಪೂಜೆ ಯಾಕೆ ಮಾಡ್ತಾನೆ? ತನ್ನ ಆರಾಧ್ಯ ಮೂರ್ತಿಯಲ್ಲಿ ಈಶ್ವರ ಭಾವವನ್ನಿಟ್ಟು ಆರಾಧನೆ ಮಾಡುವುದೇ ಪೂಜೆ. ಯಾವ ರೀತಿ ಧ್ವಜದ ಬಟ್ಟೆ, ಅದರ ಮೇಲೆ ಚಿತ್ರಿತ ಬಣ್ಣ, ಆಕಾರ ದೇಶದ ಆದರ್ಶಗಳ ಪ್ರತೀಕವಾಗಿದೆಯೋ ಅದೇ ರೀತಿ ಮೂರ್ತಿಯು ಈಶ್ವರನ ಪ್ರತೀಕ. ಹೀಗಾಗಿ ಮೂರ್ತಿ ಪೂಜೆಯನ್ನ ಪ್ರತೀಕ ಉಪಾಸನೆ ಅಂತ ಕರೀತಾರೆ. ಇದರಿಂದ ಮನಸ್ಸು ಶುದ್ಧವಾಗತ್ತೆ. ಮತ್ತೆ ದಾನ? ದರಿದ್ರನನ್ನ ನಾರಾಯಣನೆಂದು ಪ್ರೀತಿ ಹಾಗೂ ಆದರದಿಂದ ಸೇವೆ ಮಾಡ್ತಾರೋ ಅದನ್ನ ದಾನ ಅಂತಾರೆ. ಇದು ಫಲ ಅಥವಾ ಯಶಕ್ಕಾಗಿ ಅಲ್ಲ, ನಿಸ್ವಾರ್ಥ ಭಾವದಿಂದ ಮಾಡಿದಾಗ ಮಾತ್ರ ಮನಸ್ಸು ಶುದ್ಧ ಆಗತ್ತೆ. ಆದರೆ ಯಾರ ಬಳಿ ನೀಡಲು ಏನೂ ಇರುವುದಿಲ್ಲವೋ ಆತ ಯಾವ ದಾನವನ್ನು ಮಾಡಬೇಕು? ಸೂತ್ರಧಾರ, ದಾನದ ಸಂಬಂಧ ಧನದೊಡನೆ ಇಲ್ಲ. ಇತರರಿಗೆ ಸಮಯ ನೀಡುವುದು, ಶ್ರಮವನ್ನು ನೀಡುವುದು, ಜ್ಞಾನವನ್ನು ನೀಡುವುದು ಇವು ಕೂಡ ದಾನವೇ. ಸಿಹಿ ನುಡಿಗಳಿಂದ ಇತರರೊಡನೆ ವ್ಯವಹರಿಸುವುದು ದಾನವೇ. ಹಾಗಾದರೆ ತಪ, ಜಪ, ತೀರ್ಥವ್ರತ ವಿಚಾರವೆಂದರೇನು? ಮಹಾನ್ ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಿಕ್ಕೆ ಶಾರೀರಿಕ ಅಥವಾ ಮಾನಸಿಕ ಕಷ್ಟವನ್ನ ಸಹಿಸಿಕೊಳ್ಳದೆ ತಪವಾಗಿದೆ. ತಪದ ಅರ್ಥ ಮನ ಹಾಗೂ ಇಂದ್ರಿಯಗಳ ಏಕಾಗ್ರತೆ. ಮನಶ್ಚ ಇಂದ್ರಿಯಾಣಾಂ ಐಕಾಗ್ರ್ಯಂ ಪರಮಂ ತಪಂ.
ಜಪದ ಅರ್ಥ ಒಂದು ಮಂತ್ರದ ಆವರ್ತನೆ ಮಾಡುವುದು. ನಿರಂತರ ಭಗವಂತನ ನಾಮದ ಸ್ಮರಣೆ ಮಾಡುವುದನ್ನೇ ನಾಮಸ್ಮರಣೆ ಅಂತಾರೆ. ಜಪ ಹಾಗೂ ನಾಮಸ್ಮರಣೆಯ ಉಪಾಸನೆ ಎಲ್ಲಾ ಧರ್ಮಗಳಲ್ಲೂ ಪ್ರಚಲಿತವಾಗಿದೆ. ಮತ್ತೆ ತೀರ್ಥ? ಪವಿತ್ರ ಸ್ಥಾನದ ಯಾತ್ರೆ, ಅಲ್ಲಿ ಹೋಗಿ ದರ್ಶನ, ಪೂಜೆ, ತೀರ್ಥ ಸ್ನಾನ, ದಾನ ಹಾಗೂ ಸತ್ಸಂಗ ಮಾಡುವುದೇ ತೀರ್ಥಯಾತ್ರೆ. ವ್ರತ ಹಾಗೆ ಉಪವಾಸ? ಸೂತ್ರಧಾರ ವ್ರತ ಹಾಗೂ ಉಪವಾಸ ಎರಡು ಬೇರೆ ವಸ್ತುಗಳಾಗಿವೆ. ವ್ರತ ಅಂದ್ರೆ ಸಂಕಲ್ಪ, ಅಂದ್ರೆ ಮೌನ ವ್ರತ. ವ್ರತ ಹೇಗಿರುತ್ತೆ ನಟಿ? ವ್ರತದಿಂದ ಹಠ ಹಾಗೂ ನಿರ್ಲಜ್ಜ ಮನಸ್ಸು ಅನುಶಾಸನದಲ್ಲಿರುತ್ತೆ. ಈ ಚಂಚಲ ಮನಸ್ಸು ವ್ರತ ಹಾಗೂ ಸಂಕಲ್ಪದ ಸಹಾಯದಿಂದಲೇ ಅಧ್ಯಾತ್ಮದ ಗಹನದತ್ತ ತಲುಪತ್ತೆ. ಮತ್ತೆ ಉಪವಾಸವೆಂದರೆ? ನಿಶ್ಚಿತ ಸಮಯದವರೆಗೆ ತಿನ್ನೋದನ್ನ ಸಂಯಮ ಅಥವಾ ತ್ಯಾಗ ಮಾಡಿ ಭಗವಂತನ ಚಿಂತನೆ ಮಾಡುವುದೇ ಯಥಾರ್ಥ ರೂಪದಲ್ಲಿ ಉಪವಾಸ. ಹಾಗಾದರೆ ಉಪಾಸನೆ ಎಂದರೆ ಏನು ನಟಿ? ಅಂದರೆ ಶಿವ ಉಪಾಸನೆ, ವಿಷ್ಣು ಉಪಾಸನೆ ಹಾಗೂ ಗುರು ಉಪಾಸನೆ ಇತ್ಯಾದಿ? ಉಪ ಅಂದರೆ ಹತ್ತಿರದಲ್ಲಿ, ವಾಸ ಅಥವಾ ಆಸನ ಅಂದರೆ ಕುಳಿತುಕೊಳ್ಳುವುದು. ಉಚ್ಚ ಆದರ್ಶ ಅಥವಾ ಭಗವಂತನ ಹತ್ತಿರ ಕುಳಿತುಕೊಳ್ಳುವುದನ್ನೇ ಉಪವಾಸ ಅಥವಾ ಉಪಾಸನೆ ಅಂತಾರೆ. ಈಗ ಕೊನೆಯದಾಗಿ ವಿಚಾರದ ಬಗ್ಗೆಯೂ ನೀನೇ ಹೇಳಿಬಿಡು. ಪ್ರಿಯ ಅಪ್ರಿಯ, ಇಚ್ಛೆಗಳು, ಕ್ರೋಧ, ಉತ್ತೇಜನ, ಮಹತ್ವಾಕಾಂಕ್ಷೆ, ಈರ್ಷೆ ಇತ್ಯಾದಿ ಇವೆಲ್ಲವೂ ಮನುಷ್ಯನನ್ನ ಅಧ್ಯಾತ್ಮದ ಪಥದತ್ತ ಬೆಳೆಯುವುದನ್ನ ತಡೆಯತ್ತೆ. ವಿಚಾರವು ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸತ್ತೆ. ಅಂದರೆ ವಾಸನೆಗಳಿಂದ ತುಂಬಿದ ಮನಸ್ಸನ್ನು ಶುದ್ಧ ಮಾಡಲು ಅನುಷ್ಠಾನ ಹಾಗೂ ವ್ಯಾವಹಾರಿಕ ಪದ್ಧತಿಯನ್ನೇ ಬಹಿರಂಗ ಸಾಧನೆ ಎನ್ನುತ್ತಾರೆ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ ಹಾಗೂ ವ್ರತವನ್ನು ಬಿಡಲೇಬಾರದು. ಬದಲಾಗಿ ಅವುಗಳನ್ನು ನಿರಂತರವಾಗಿ ಮಾಡ್ತಾನೇ ಇರಬೇಕು. ಯಜ್ಞ, ದಾನ ಮತ್ತು ವ್ರತ ಬುದ್ಧಿವಂತರ ಮನಸ್ಸನ್ನು ಶುದ್ಧ ಮಾಡುತ್ತಿರುತ್ತದೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾಃ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾಃ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ